ಹಾಂ, ವಿದ್ಯಾರ್ಥಿಗಳ ಬೋರ್ಡ್ ಕಡೆ ನೋಡ್ರಿ. ಅದು ಹಿಂದಿನ ವಿಡಿಯೋದಾಗ ಎಷ್ಟು ಹೆಚ್ಚಿಸಬೇಕಿತ್ತು, ಈಗ ಎಷ್ಟು ಕಡಿಮೆ ಮಾಡಬೇಕು ಅನ್ನೋದು ಬಂದದ. ಲಕ್ಷ ಕೊಟ್ಟು ನೋಡ್ರಿ. ಈಗ ನೀವು ವಿಡಿಯೋ ಗಣಿತ ಬಿಡಿಸೋದಾಯ್ತು, ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಒಂದು ಉದಾಹರಣೆ ಕೊಟ್ಟನು. ಒಂದು ಉದಾಹರಣೆ ಸ್ವಲ್ಪ ಚೇಂಜ್ ಇರ್ತದೆ. ಅದನ್ನು ಪ್ರಶ್ನೆ ಓದ್ಕೊಂಡು ಅರ್ಥ ಮಾಡ್ಕೊಂಡು ಗಣಿತ ಬಿಡಿಸಿರ್ಬೇಕು. ಎಲ್ಲರೂ ನೋಡ್ರಿ ಬೋರ್ಡ್ ಕಡೆ. ಒಂದು ಬಸ್ಸು 6 ಗಂಟೆಗಳಲ್ಲಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅದೇ ದೂರವನ್ನು 8 ಗಂಟೆಗಳಲ್ಲಿ ಕ್ರಮಿಸಲು ಬಸ್ಸಿನ ವೇಗ ಎಷ್ಟಿರಬೇಕು? ನೋಡ್ರಿ, 6 ಗಂಟೆದಾಗಕ್ಕಿಂತಲೂ 2 ಗಂಟೆ ತಡ ಮಾಡಿ ಹೋಗ್ಬೇಕಾದ್ರೆ ಬಸ್ಸಿನ ವೇಗ ಕಡಿಮೆ ಆಗ್ತದೆ. 2 ತಾಸು ಆರಾಮಾಗಿ ಹೋಗೋಲ್ಪ. 2 ತಾಸು ಹೆಚ್ಚಿಗೆ ತಗೋ ಟೈಮ ಅಂದ್ರೆ ಗಾಡಿ ವೇಗ ಹೆಚ್ಚು ಮಾಡ್ತಾನೋ ಕಡಿಮೆ ಮಾಡ್ತಾನೋ, ಇಂಥದ್ದು ಜನರಲ್ ನಿಮಗೆ ಅರ್ಥ ಆಗಂಗೆ ವಿಚಾರ ಮಾಡ್ಬೇಕು ನೀವು. 8 ಗಂಟೆದಾಗ ಗಾಡಿ ಹೋಗ್ತದ ಅಂದಾಗ 6 ಗಂಟೆದಾಗ ಬಂದಾಗ ಇನ್ನು ಕೆಲಸ ಹೋಗಿತ್ತಪ್ಪ, ಆರಾಮಾಗಿ 8 ಗಂಟೆ ತನಕ ಬೇಕಾದಂಗೆ ಹೊಡೀನಿ, 8 ಗಂಟೆದಾಗ ಹೋಗಿ ಮುಟ್ಟಿಸ್ಬಿಡ ಅಂದ್ಕೊಳ್ಳಿ. ವೇಗ ಹೋಗಾಗ 6 ಗಂಟೆಗೆ ಹೋಗ್ಯದ, ಬರಾಗ 8 ಗಂಟೆದಾಗ ಹೋಗಿ ಮುಟ್ಟಂದ್ರೆ ಆರಾಮ್ ಹೋಗುನು ಅಂದ್ಕೊಳ್ಳಿ. ಗಾಡಿಯ ವೇಗ ಏನಾಗ್ತದೆ, ಕಡಿಮೆ ಮಾಡ್ತಾರೆ. ಸಾಮಾನ್ಯವಾಗಿ ಹೋಗುವಾಗ ಗಾಡಿ ವೇಗ ಎಷ್ಟಿತ್ತು ಅಂದ್ರೆ ಪ್ರಶ್ನೆ ಉತ್ತರ ನೀವು ಬೇರೆ ಹುಡುಕ್ಯಾಡಬೇಕು. ಎಷ್ಟು ಕಡಿಮೆ ಮಾಡಬೇಕು ಅಂದ್ರೆ ಅದಕ್ಕೆ ಬೇರೆ ಹುಡುಕ್ಯಾಡಬೇಕು. ಈಗ ಈ ಪ್ರಶ್ನೆ ನೋಡಿದ್ರೆ ವೇಗ ಎಷ್ಟಿರಬೇಕು ಅಂತಂದ್ರೆ ನಾವು ಕಳೆಯುವಂಥ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, 6 ಗಂಟೆಗಳಲ್ಲಿ ಕ್ರಮಿಸಿದ ವೇಗ, ಇದು ರೀತಿ ಪ್ರಕಾರ ಬಾಯಲಿಂದ ಹೇಳ್ತಾನೆ. 6 ಗಂಟೆಗಳಲ್ಲಿ ಕ್ರಮಿಸಿದ ವೇಗ. ಇದನ್ನು ಬರೀಲಾರ್ದ ನಾವು ಸುಮ್ಮನೆ ಇಟ್ಟು ಬಾಯಿಸ್ಬಿಟ್ಟಿವಂದ್ರೆ ಸರು 480ಕ್ಕೆ ಆಗಲೇ ಬಾಯಿಸ್ಬಿಟ್ರು. ಅದು ಶಾರ್ಟ್ ಮೆಥಡ್. ಸರ್ ಏನು ಮಾಡಿದ್ರು, 480 ಆಗಲೇ ಬಾಯಿಸ್ಬಿಟ್ರು. ಹಂಗಲ್ಲ, ನಾ ಏನು ಬರ್ದು ರೀತಿ ಬರ್ದು 6 ಗಂಟೆಗಳಲ್ಲಿ ಕ್ರಮಿಸಿದ ವೇಗ ತಕ್ಕೋಬೇಕು ನೀವು. ವೇಗ ಬರೋಬ್ಬರಿ ರೀತಿ ಪ್ರಕಾರ ನೀವು ಬಾಯಲ್ಲೇನೆ ಮಾಡ್ರಿ. ವೇಗ ಬರೋಬ್ಬರಿ ದೂರ ಸರ್ವಾಸ ಬಾಗಿಲೆ ಕಾಲ. ಆ 480ಕ್ಕೆ 6ರಲ್ಲೇ ಬಾಯಿಸಿದ್ರೆ ಅರ್ಥ ಏನಿದ್ರ ಅರ್ಥ ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಆಗ್ಲೇ ಬಾಯಿಸಿದ್ರೆ ಏನು ಬಂತು, ಅದೇ ಗುರುತಿಲ್ಲ ಅಂದ್ರೆ ಏನು ನೋಡು. 6 ಗಂಟೆಗಳಲ್ಲಿ ತಲುಪಿದಷ್ಟು 480 ಗಾಡಿಯ ವೇಗ 1 ಗಂಟೆಗೆ ಎಷ್ಟು ಹೋಯ್ತು ಅನ್ನೋದು ಮೊದಲು ತಕ್ಕೋಬೇಕು. ಅದಕ್ಕೆ ಏನಂತಾರೆ, ಸಾಮಾನ್ಯ ವೇಗ. ಸಾಮಾನ್ಯ ವೇಗ ಅಂದ್ರೆ ಏನು? 1 ಗಂಟೆಯ ವೇಗ. 6 ಗಂಟೆಗೆ 480 ಕಿಲೋಮೀಟರ್. ಎಷ್ಟು? 480 ಎಷ್ಟು? 6 ಗಂಟೆಯಲ್ಲಿ 480 ಹೋಗ್ತದ. 1 ಗಂಟೆ ಅಂದ್ರೆ ನೀವು ಆಗ್ಲೇ ಬಾಯಿಸಿಬಿಟ್ರಿ ಅಂದ್ರೆ 1 ಗಂಟೆ ವೇಗ ಬರ್ತದ. 80 ಕಿಮಿ ಪರ್ ಗಂಟೆಗೆ. ಏನು ಇನ್ನು ಎರಡನೇದು, 8 ಗಂಟೆಗಳಲ್ಲಿ ಕ್ರಮಿಸಲು ಬಸ್ಸಿನ ವೇಗ. ಮಾಸಗಳಿದ ವೇಗ ಬರೋಬ್ಬರಿ ಯಾವ ವೇಗ ಅದನ್ನು ತಿಳಿಸ್ಬೇಕು. ಅದು ಎದರ ಸಂಬಂಧ ಭಾಗಿಸ್ತೀವಿ ಅನ್ನೋದು ತಿಳ್ಕೋಬೇಕು. 8 ಗಂಟೆಗಳಲ್ಲಿ ಕ್ರಮಿಸಿದ ವೇಗ ಅದನ್ನು ತಕ್ಕೋಬೇಕು ನೀವು. ವೇಗ ಬರೋಬ್ಬರಿ ಮೇಲೆ ಬರ್ದನ. ಆದ್ರೂ ನೀವು ಹಂಗೆ ಇದನ್ನು ಮಾಡ್ರಿ, ಬೇಡ ಅನ್ನೋದು. ನಾ ಮಾತ್ರ ಪದ್ಧತಿ ಪ್ರಕಾರ ತಿಳಿಸ್ಬೇಕಾಗ್ತದೆ. ದೂರ ಸರ್ವಾಸವಾಗಲಿ ಕಾಲ. ದೂರ ಎಷ್ಟದ? ಅದು 480. ಎಷ್ಟು? 8 ಗಂಟೆದಾಗ ಹೋಗ್ಬೇಕಾಗ್ಯದ. 8 1 8 60 ಅಂದ್ರೆ ಮೊದಲಿನ ವೇಗ ಏನಾಯ್ತು? 80 ಕಿಮಿ ಅದ. ಈಗ ಎರಡನೇ ವೇಗ ಏನಾಯ್ತು? 60 ಕಿಮಿ ಅದ. ಅಂದ್ರೆ 80ಕ್ಕಿಂತಲೂ 60 ವೇಗ ಕಡಿಮೆ ಆಯ್ತು. ಆದ್ದರಿಂದ ಆನ್ಸರ್ ಈಸ್ ಈಕ್ವಲ್ ಟು ಎಷ್ಟು ಕಡಿಮೆ ಮಾಡಬೇಕಂತ ಕೇಳಿದ್ರೆ 80ರಾಗ 60 ಕಳೆದ್ರೆ 20 ಅಂತ ಬರೀರಿ. ಎಷ್ಟು ಕಡಿಮೆ ಮಾಡಬೇಕು, ಆ ಗಾಡಿಯ ವೇಗವನ್ನು ಎಷ್ಟು ಕಡಿಮೆ ಮಾಡಬೇಕು ಅಂತ ಕೇಳಿಲ್ಲ. ನಾವು ಸೀದಾ 60 ಕಿಮಿ ಪರ್ ಗಂಟೆಗೆ ಅಂತ ಬರಬೇಕು. 60 ಕಿಮಿ ಪರ್ ಗಂಟೆಗೆ. 60 ಕಿಮಿ ಎಲ್ಲದ ಹುಡುಕ್ಯಾಡ್ರಿ. ಇದ್ರಾಗ
ಉತ್ತರ ಸಂಖ್ಯೆ ಡಿ. ಒಂದು ಮಾದರಿ ಕೊಟ್ಟನ್ನ ಅಲ್ಲಿ ಅದ ನೋಡ್ರಿ, ಅಲ್ಲಿ ಒಂದು ಸ್ವಲ್ಪ ಗುಪ್ತ ಇಟ್ಟಿರ್ತಾನ, ಅದರ ಸಂಬಂಧ ಸ್ವಲ್ಪ ವಿಚಾರ ಮಾಡುವಂತ ಶಕ್ತಿ ಹುಡುಗರಲ್ಲಿ ಅದನ್ನು ಎಲ್ಲೋ ಚೆಕ್ ಮಾಡಲಿಕ್ಕೆ ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡಿ ಬಿಡಿಸ್ರಿ. ವಿಡಿಯೋ ಆನ್ ಮಾಡಿ. ಒಂದು ಬಸ್ 9 ಗಂಟೆಗಳಲ್ಲಿ 630 ಕಿಮಿ ದೂರವನ್ನು ಕ್ರಮಿಸುತ್ತದೆ. ಅದೇ ದೂರವನ್ನು 1 ಗಂಟೆ ತಡವಾಗಿ ಕ್ರಮಿಸಲು ತಡ ಆಗಿ ಹೋಗ್ಬೇಕು. 1 ಗಂಟೆ ತಡ ಮಾಡಿ ಹೋತಂದ್ರೆ ಗಾಡಿ ವೇಗ ಏನಾಗ್ತದೆ, ಕಡಿಮೆ ಆಗಿರ್ತದೆ. ಇಷ್ಟು ಜನರಲ್ಲ. ಅದು 1 ಗಂಟೆ ತಡವಾಗಿ ಅಂದ್ರೆ ಅದನ್ನು ಎಷ್ಟು ಹಚ್ಕೋಬೇಕು ನೀವು? 10 ಗಂಟೆಯಲ್ಲಿ ಕ್ರಮಿಸಿದ ಒಟ್ಟು ದೂರ ಅಂತ ಬರ್ಕೋಬೇಕು. ಯಾಕಂದ್ರೆ 1 ಗಂಟೆ ತಡ ಅಂದ್ರೆ ನೀವು 9ರಾಗ ಒಂದು ಕೂಡ್ಸೊಂಡ್ರೆ 10 ಗಂಟೆದಾಗ ಹೋಗಿ ಮುಡ್ತಾನ ಅಂತ. ಥಿಂಕಿಂಗ್ ಪವರ್, ವಿಚಾರ ಶಕ್ತಿ ಅದನ್ನು ಇಲ್ಲೋ. ಈ ಹುಡುಗ 1 ಗಂಟೆ ಅಂದ್ರೆ ಏನು ಮಾಡ್ತಾನ? ಏನು 9ರಾಗ ಒಂದು ಕೂಡಿಸ್ತಾನೋ, ಏನು 9ರಾಗ ಒಂದು ಕಡಿತಾನೋ? ಯಾವುದೇ ಒಂದು ನವೋದಯ ಗಣಿತಗಳು ವಿದ್ಯಾರ್ಥಿಗಳಿಗೆ ಬ್ರೇಕೇ ಇರ್ತವೆ. ಅಲ್ಲಿ ಸ್ವಂತ ವಿಚಾರ ಮಾಡಿ ಹಾಕತಕ್ಕಂಥ ಒಂದು ವಿಚಾರ ಮಾಡತಕ್ಕಂಥ ಪ್ರಶ್ನೆಗಳನ್ನು ಏನು ಮಾಡಿರ್ತಾನವ ಬರೆದಿರ್ತಾನೆ. ಈಗ ನೀವೇನು ಮಾಡ್ತೀರಿ ಗಡಿಬೇಡಿ, 9 ಗಂಟೆಗಳಲ್ಲಿ ಕ್ರಮಿಸಿದ ವೇಗ ತಕ್ಕೊಂಡ್ರೆ ಇನ್ನು ಮುಂದೆ ಏನಂದಾನ ಅದೇ ದೂರವನ್ನು 1 ಗಂಟೆ ತಡವಾಗಿ ಕ್ರಮಿಸಲು ಅಂದ್ರೆ 1 ಗಂಟೆ ತಡ ಹೋಗಿ ಮುಟ್ಟಿತಂದ್ರೆ 8 ಗಂಟೆಗೆ ಹೋಗಿ ಮುಟ್ಟಿದಂಗಾತು. ಬರಾಗ 9 ಗಂಟೆದಾಗ ಹೋಗಿರಿ, ಹೋಗಾಗ 10 ಗಂಟೆ ಅಂತ ತಿಳ್ಕೊತಾನೋ, ಏನು 8 ಗಂಟೆ ತಿಳ್ಕೊತಾನೋ, ಏನು 1 ಗಂಟೆ ತಿಳ್ಕೊತಾನೋ? ಎಲ್ಲ ಭಕ್ತರು ಇರ್ತಾರೆ. ಅದಕ್ಕೆ ನಾವು ಹೆಂಗೆ ತಿಳ್ಕೊಬೇಕಂದ್ರೆ 1 ಗಂಟೆ ತಡವಾಗಿ ಕ್ರಮಿಸಬೇಕಾಗಂದ್ರೆ 9 + 1 ಮಾಡಬೇಕು. 10 ಗಂಟೆಯಲ್ಲಿ ಕ್ರಮಿಸಿದ ವೇಗ ತಕ್ಕೋಬೇಕು. ಆಮೇಲೆ ಈಗ ಮೊದಲು 9 ಗಂಟೆಯ ವೇಗ ತಕ್ಕೋಬೇಕು. 9 ಗಂಟೆಗಳಲ್ಲಿ ಕ್ರಮಿಸಿದ ವೇಗ ಬರೋಬರಿ ವೇಗ ಬರೋಬರಿ ಸೂತ್ರ ಹಚ್ಚೋದು. ವೇಗ ಬರೋಬರಿ ದೂರ ಸರಾಸರಿಯಾಗಲೇ ಕಾಲ. ಆಮೇಲೆ ನಾ ಏನಂತನು, ಈ 630ಕ್ಕೆ ನೀವು 9ರಲ್ಲೇ ಬಾಯಿಸಿಟ್ಬಿಟ್ರಿ ಅಂತಂದ್ರೆ ಏನು ಹೇಳಾರ್ದ ಸುಮ್ಮನೆ ಹಿಂಗಿಟ್ಟು ಭಾಗಾಕಾರ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಅದು ಮಾಡಿರ್ತಾರೆ, ನೀವು ನೋಡ್ರಿ, ನಾವು ಕೆಲವೊಂದು ಗಣಿತಗಳು ಬಿಡಿಸ್ತಿರ್ತಾರೆ. ಇದು ನವೋದಯ ಚಾಲೆಂಜ್, ತದ್ರೂಪ ನವೋದಯ ಚಾಲೆಂಜ್. ಇದು ಪ್ರಶ್ನೆ ನಂಬರ್ ತೆಗೆದು ನೋಡಿದ್ರೆ ನವೋದಯ ಚಾಲೆಂಜ್ ನೀವು ಕಂಪಲ್ಸರಿ ತಗೊಳ್ಳಿಕ್ಕೆ ಬೇಕು. ನವೋದಯ ಚಾಲೆಂಜ್ ಅಂದ್ರೆ ಮಾಸ್ಟರ್ ಗೈಡ್ ಆಧಾರಿತ ಗಣಿತವು. ನೀವು ನವೋದಯ ಚಾಲೆಂಜ್ ಪ್ರತಿಯೊಂದು ಇದು ನೋಡ್ರಿ, ಅಭ್ಯಾಸ ಎಷ್ಟದ ನೋಡ್ರಿ, 11. NCB ನವೋದಯ ಚಾಲೆಂಜ್ ಬುಕ್ 11ನೇ ಚಾಪ್ಟರ್, ಇನ್ನು 10ನೇದು. ಇನ್ನು ನಿಮಗೆ ಜೂನ್ ಬಂದಂಗೆ ಸರಳ ಲೆಕ್ಕಗಳು ಬರ್ತಾವೆ, ಸರಳೀಕರಣಗಳು, ಭಿನ್ನರಾಶಿ, ದಶಮಾಂಶ, ಎಲ್ಲ ಗಣಿತಗಳನ್ನು ಒಂದು ಕ್ರಮಬದ್ಧವಾಗಿ ಯೂಟ್ಯೂಬ್ದಾಗ ಹಾಕಿಬಿಡ್ತು. ನೀವು ಏಪ್ರಿಲ್ನಿಂದ ನೀವು 30ರ ತನಕ ಮಗ್ಗಿ ಬೈಪಾಟ್ ಮಾಡಿ ನೋಡ್ರಿ. ಎಲ್ಲ ಕೋಚಿಂಗ್ ಕ್ಲಾಸ್ ನಾಳೆ ಪಟ್ ಎಲ್ಲ ಅಭ್ಯಾಸ ತೆಗೆದು ಕಿಸನ್ ಹೇಳ್ಬಿಟ್ರೆ ನವೋದಯ ಆಗಿಬಿಡ್ತಂದ್ರೆ, ನಾ ಜೋಶಿ ಸರ್ ವಿಡಿಯೋ ಅಭ್ಯಾಸ ಮಾಡ್ತಂದ್ರೆ ನಾ ವಿಡಿಯೋ ಎಲ್ಲರೂ ಶಾಣ್ಯರಾಗಬೇಕು. ಹುಡುಗರು, ಮಾಸ್ತರ್ಗಳು, ನಾವು ಎಲ್ಲರೂ ಶಾಣ್ಯರಾದ್ರೆ ದೇಶ ಶಾಣೆ ಆಗ್ತದೆ. ಇದನ್ನು ಮೊದಲು ತಿಳ್ಕೊಬೇಕು. ಇದನ್ನು ಎಲ್ಲರೂ ಕಲೀರಿ, ಕಲಿಸ್ರಿ. ವಿದ್ಯಾರ್ಥಿಗಳು ಸ್ವಂತ ಅಭ್ಯಾಸ ಮಾಡೋದು, ಮನ್ಯಾಗೆ ನವೋದಯ ಮಾಡ್ಕೋಬೋದು. ರೀಸ್ನಿಂಗ್ ಭಾರಿ ಬರ್ತಾವೆ. ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೈತೀವಿ. ಸ್ವಲ್ಪ ತಪ್ಪು ಹೇಳಿದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಯಾಕಂದ್ರೆ ಉತ್ತರ ಒಳಗೊಮ್ಮೆ ಎಕ್ಸಾಮಿನೇಷನ್ದವರು ಅವರು ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಾರ, ಗ್ರೇಸ್ ಮಾರ್ಕ್ಸ್ ಇತ್ತ. ಈ ಒಟ್ಟು ದೂರಕ್ಕೆ ಒಟ್ಟು ಕಾಲದಿಂದ ಬಾಗಿಸಿದ್ರೆ ಏನು ಬರ್ತದ? 70 ಬಂತು. 70 ಕಿಮಿ ಪರ್ ಗಂಟೆಗೆ. ಇದು 9 ಗಂಟೆ ವೇಗ. ಇನ್ನು 1 ಗಂಟೆ ತಡ ಮಾಡಿ ಮುಟ್ಟ್ಯದಪ್ಪ ಅಂತಂದ್ರೆ 9ರಾಗ ಒಂದು ಕೂಡಿಸಿದ್ರೆ 10 ಗಂಟೆಗಳಲ್ಲಿ ಕ್ರಮಿಸಿದ ವೇಗ ನೋಡಿ. ಒಂದ್ಸಲ ಪರ್ಫೆಕ್ಟ್ ಆಗಿಬಿಡ್ತೀರಿ ನೀವು. ವೇಗ ಬರಬರಿ ದೂರ, ಒಟ್ಟು ದೂರ ಅಂದ್ರೆ ಪ್ರಯಾಣದ ಒಟ್ಟು ದೂರ, ಒಟ್ಟು ಸಮಯಕ್ಕೆ ಕಾಲ ಎಷ್ಟದ? 630. 10 ಗಂಟೆ ಆಯ್ತು. ಇದರ ವೇಗ ಎಷ್ಟಾಯ್ತು? 63 ಕಿಮಿ ಆಯ್ತು. 63 ಕಿಮಿ ಗಂಟೆಗೆ.
ಅವ ಏನು ಕೇಳ್ಯಾರ ನೋಡ್ರಿ, ಈ ಪ್ರಶ್ನೆ ನೀವು ಉತ್ತರ ತೆಗಿಬೇಕು. ಏನು 70 ಹಚ್ಚಬೇಕು, ಏನು 63 ಹಚ್ಚಬೇಕು, ಏನು 7 ಹಚ್ಚಬೇಕು? ಎಷ್ಟು ಕಡಿಮೆ ಮಾಡಬೇಕು? ಕಡಿಮೆ ಮಾಡಬೇಕಾದ ವೇಗ, ಕಡಿಮೆ ಮಾಡಿದ ವೇಗ ಬರೋಬರಿ. ಮೊದಲಿನ ವೇಗ ಎಷ್ಟು? ದೊಡ್ಡ ವೇಗ 70 ಅದ, ಸಣ್ಣ ವೇಗ 63 ಅದ. 7 ಕಿಮಿ ಕಡಿಮೆ ಮಾಡಬೇಕು. 7 ಕಿಮಿ ಪರ್ ಗಂಟೆಗೆ ಕಡಿಮೆ ಮಾಡಬೇಕು. ಆನ್ಸರ್ ಇಸ್ ಈಕ್ವಲ್ ಟು 7 ಗಂಟೆ 7 ಕಿಮಿ. ಉತ್ತರ ಸಂಖ್ಯೆ 7, ಉತ್ತರ ಸಂಖ್ಯೆ ಡಿ. ನೋಡಿ, ಯಾವುದೇ ಒಂದು ಗಣಿತಗಳನ್ನು ಪರ್ಫೆಕ್ಟ್ ಆಗಿ ನೋಡ್ಬೇಕು. ನೋಡ್ರಿ, ನಾ ಈ ಪ್ರಶ್ನೆಯನ್ನು ಬೇರೆನೆ ಮಾಡಿನೋ, ಈ ಪ್ರಶ್ನೆಯನ್ನು ಬೇರೆ, ಎರಡು ಉತ್ತರ ಒಂದೇ. ಇದು ಸಾಮಾನ್ಯವಾಗಿ ಕೇಳ್ಯಾರ, ಎಷ್ಟಿರಬೇಕು ಇದು, ಎಷ್ಟು ಕಡಿಮೆ ಮಾಡಬೇಕು ಇದು. ದೊಡ್ಡದ್ರ ಸಾಣ ಕಳೆದು ಬಿಟ್ರಿ, ಉತ್ತರಕ್ಕೆ ಹಾಕಿಬಿಟ್ರಿ. 10 ಸುಮ್ಮನೆ ನೀವು ತಪ್ಪಿಸೋ ಸಂಬಂಧ ಹಾಕಿರ್ತಾವ. ತಿಳಿತಲ್ಲ ಎಲ್ಲರಿಗೂ? ಇನ್ನೊಂದ್ಸಲ ನೀವು ಗಣಿತಗಳನ್ನ ತಿಳಿಸಿದ್ದನ್ನು ನೋಡ್ರಿ, ಚಂದಂಗೆ ಫೇರ್ದಾಗ ಬರ್ಕೊಡ್ರಿ. ಇದು 1080 ಕ್ಲಿಯರಿಟಿ ಇಟ್ಟು ನೋಡ್ರಿ. ಆಗಲೇ ಮೊದಲಿಂದು ಹೆಚ್ಚಿಸಬೇಕಾದ ವೇಗ ಇತ್ತು, ಇದು ಕಡಿಮೆ ಮಾಡಬೇಕಾದ ವೇಗ. ಏನು ಎಕ್ಸಾಂಪಲ್ ಓದದ್ದು ಅದರಾಗ ಹೆಚ್ಚಿಗೆ, ಇದು ಕಡಿಮೆ ಆದದ್ದು. ಇಷ್ಟೇ ವ್ಯತ್ಯಾಸ. ಎರಡು ಎಲ್ಲ ಅನುಕ್ರಮ ನಂಬರ್, ಇವು 3 ಕಂಟಿನ್ಯೂ ಒಂದೇ ಮಾದರಿ ಅವ. ಮುಂದಿನ ಪ್ರಶ್ನೆ ಹೊಸದಾಗ್ತದೆ, ಸರಿಯಾಗಿ ನೋಡ್ಕೊಂಡು ಬರ್ಕೊಂಡು ಬಿಡಿಸ್ರಿ.